ಇವತ್ತು ಇಡೀ ಪ್ರಪಂಚವೇ ಎರಡು ಹೋಳಾಗಿ ನಿಂತಿದೆ. ಒಂದು ಕಡೆ ಅಮೆರಿಕ ಲೀಡ್ ಮಾಡೋ ಪಾಶ್ಚಿಮಾತ್ಯರ ಗುಂಪು, ಇನ್ನೊಂದು ಕಡೆ ಚೀನಾ ಮತ್ತು ರಷ್ಯಾ ಕೈಜೋಡಿಸಿರೋ ಹೊಸ ಪವರ್ ಸೆಂಟರ್. ಇಡೀ ಜಗತ್ತಿನ ದೇಶಗಳು ನಾವು ಯಾವ ಕಡೆ ಹೋಗ್ಬೇಕಾ ಅಥವಾ ಈ ಕಡೆ ಇರಬೇಕಾ ಅಂತ ತಲೆ ಕೆಡಿಸ್ಕೊಳ್ತಾ ಪೀಚಾಟದಲ್ಲಿ ಬಿದ್ದಿವೆ. ಆದರೆ ನಮ್ಮ ಭಾರತ ಮಾತ್ರ ಯಾರಿಗೂ ತಲೆ ಬಗ್ಗಿಸದೆ ತನ್ನದೇ ಆದ ಒಂದು ಖಡಕ್ ದಾರಿಯಲ್ಲಿ ನಡೀತಿದೆ. 2026ರಲ್ಲಿ ಜಾಗತಿಕ ಆರ್ಡರ್ ಪೂರ್ತಿ ಬದಲಾಗ್ತಿದೆ ಅನ್ನೋದು ಈಗ ಓಪನ್ ಸೀಕ್ರೆಟ್. ವರ್ಷಗಳಿಂದ ಅಮೆರಿಕದ ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಗಳು ಭಾರತವನ್ನ ಸ್ವಿಂಗ್ ಸ್ಟೇಟ್ ಅಂತ ಕರಿತಿದ್ರು. ಅಂದರೆ ಚದುರಂಗದ ಆಟದಲ್ಲಿ ಭಾರತ ಯಾವ ಕಡೆ ವಾಲುತ್ತೋ ಆ ಕಡೆ ಬ್ಯಾಲೆನ್ಸ್ ಶಿಫ್ಟ್ ಆಗುತ್ತೆ, ಅವರೇ ಕಿಂಗ್ ಆಗ್ತಾರೆ ಅನ್ನೋದು ಅವರ ಲೆಕ್ಕಾಚಾರವಾಗಿತ್ತು. ಆದರೆ 2025ರಲ್ಲಿ ನಡೆದ ಕೆಲವು ಘಟನೆಗಳು ಇಡೀ ಆಟವನ್ನೇ ಉಲ್ಟಾ ಮಾಡಿಬಿಟ್ವು. ಪಾಕಿಸ್ತಾನದ ಜೊತೆಗಿನ ಗಡಿ ಬಿಕ್ಕಟ್ಟು, ಅಮೆರಿಕದ ಜೊತೆಗಿನ ವ್ಯಾಪಾರದ ಜಗಳ ಮತ್ತು ನಮ್ಮ ನೆರೆಹೊರೆಯಲ್ಲಿ ಆದ ಅಶಾಂತಿ ಇವೆಲ್ಲ ಭಾರತಕ್ಕೆ ಒಂದು ಪಾಠ ಕಲಿಸಿದ್ವು. ಯಾರನ್ನೋ ನಂಬಿ ಬದುಕೋದಕ್ಕಿಂತ ನಮ್ಮ ಕಾಲ್ ಮೇಲೆ ನಾವು ನಿಲ್ಲೋದು ಬೆಸ್ಟ್ ಅಂತ ನವದೆಹಲಿ ಫಿಕ್ಸ್ ಆಯಿತು. ಇದನ್ನೇ ಇವತ್ತು ಜಗತ್ತು ಕಾರ್ಯತಂತ್ರದ ಸ್ವಾಯತ್ತತೆ ಅಂದರೆ ಸ್ಟ್ರಾಟಜಿಕ್ ಅಟಾನಮಿ ಅಂತ ಕರೆಯುತ್ತೆ. ಅಂದರೆ ನಾವು ಯಾವುದೇ ಒಂದು ಬಣದ ಗುಲಾಮರಲ್ಲ. ಚದುರಂಗದ ಬೋರ್ಡ್ ಮೇಲೆ ನಾವೇ ಸೆಂಟರ್ನಲ್ಲಿ ಕೂತು ಎಲ್ಲರ ಜೊತೆನೂ ವ್ಯವಹಾರ ಮಾಡ್ತಾ ನಮಗೆ ಬೇಕಾದ ಹಾಗೆ ಕಾಯಿಗಳನ್ನು ಮೂವ್ ಮಾಡೋ ಕೆಪಾಸಿಟಿ ನಮಗಿದೆ. ನಾವು ರಷ್ಯಾದಿಂದ ತೈಲ ತರ್ತೀವಿ, ಅಮೆರಿಕದ ಜೊತೆ ರಕ್ಷಣೆ ಮಾಡ್ತೀವಿ, ಯುರೋಪ್ ಜೊತೆ ವ್ಯಾಪಾರ ಮಾಡ್ತೀವಿ. ಯಾರೂ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಬರೋ ಹಾಗಿಲ್ಲ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಪವರ್ ಗೇಮ್ನಲ್ಲಿ ಭಾರತ ಈಗ ಯಾರೋ ಹೇಳಿದ ಹಾಗೆ ಕೇಳೋ ಪಾನ್ ಅಲ್ಲ, ತಾನೇ ಗೇಮ್ ಡಿಸೈಡ್ ಮಾಡೋ ಅಸಲಿ ಪ್ಲೇಯರ್. ಮೊದಲು ಇಸ್ರೇಲ್ ಅಂದರೆ ನಾವು ಸ್ವಲ್ಪ ದೂರನೇ ಇರ್ತಿದ್ವಿ. ಆದರೆ ಮೋದಿ ಸಾಹೇಬರು ಬಂದಮೇಲೆ ಆ ಸೀನ್ ಪೂರ್ತಿ ಬದಲಾಗ್ಬಿಟ್ಟಿದೆ. ಇವತ್ತು ಇಸ್ರೇಲ್ ಜೊತೆ ಇರೋದು ಬರೀ ನಾರ್ಮಲ್ ವ್ಯವಹಾರ ಅಲ್ಲ, ಅದೊಂದು ಎದೆಯೊಡ್ಡಿ ನಿಲ್ಲೋ ಗಟ್ಟಿ ದೋಸ್ತಿ. ಇವತ್ತು ಇಡೀ ಪ್ರಪಂಚದಲ್ಲಿ ಇಸ್ರೇಲ್ನ ಅತಿ ದೊಡ್ಡ ಡಿಫೆನ್ಸ್ ಕಸ್ಟಮರ್ ಅಂದರೆ ಅದು ನಮ್ಮ ಭಾರತ ಮಾತ್ರ. ಈ 2026ರಲ್ಲಿ ಜಗತ್ತನ್ನೇ ನಡಗಿಸ್ತಿರೋ ಅತಿ ದೊಡ್ಡ ವಿಚಾರ ಅಂದರೆ ಅದು ಇಸ್ರೇಲ್ ಮತ್ತು ಇರಾನ್ ನಡುವೆ ಶುರುವಾಗಿರೋ ಈ ಭೀಕರ ಯುದ್ಧ. ಇವರಿಬ್ಬರ ಮಧ್ಯೆ ಇರೋದು ಬರೀ ಗಡಿ ಜಗಳ ಅಲ್ಲ, ಇದು ಅಸ್ತಿತ್ವದ ಹೋರಾಟ. ಇರಾನ್ನ ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದ್ದೇ ತಡ ಇಡೀ ಮಿಡಲ್ ಈಸ್ಟ್ ರಣರಂಗವಾಗಿ ಬದಲಾಗ್ಬಿಟ್ಟಿದೆ. ಆಕಾಶದಲ್ಲಿ ಮಿಸೈಲ್ಗಳು ಹಾರಾಡ್ತಿವೆ, ಸಮುದ್ರದಲ್ಲಿ ಹಡಗುಗಳು ಮುಳುಗ್ತಿವೆ. ಆದರೆ ಈ ಬೆಂಕಿಯ ಮಧ್ಯ ಅತಿ ದೊಡ್ಡ ಇಕ್ಕಟ್ಟಿನಲ್ಲಿ ಸಿಲುಕಿರೋದು ಯಾರು ಗೊತ್ತಾ? ಅದು ನಮ್ಮ ಭಾರತ. ಒಂದು ಕಡೆ ಇಸ್ರೇಲ್ ನಮ್ಮ ಪ್ರಾಣ ಸ್ನೇಹಿತ, ನಮಗೆ ಬೇಕಾದ ಹೈಟೆಕ್ ಡ್ರೋನ್, ಮಿಸೈಲ್ ಮತ್ತು ಇಂಟೆಲಿಜೆನ್ಸ್ ಕೊಡೋದು ಅವರೇ. ಇನ್ನೊಂದು ಕಡೆ ಇರಾನ್ ನಮಗೆ ಬಹಳ ಮುಖ್ಯ, ಯಾಕಂದರೆ ನಮ್ಮ ಚಾಬಹಾರ್ ಪೋರ್ಟ್ ಇರೋದು ಅಲ್ಲಿ. ಮಧ್ಯ ಏಷ್ಯಾಗೆ ನಮಗಿರೋ ದಾರಿ ಅದೇ. ಅಷ್ಟೇ ಅಲ್ಲ, ನಮಗೆ ಬೇಕಾದ ಕಚ್ಚಾ ತೈಲಕ್ಕೂ ಇರಾನ್ ಬೇಕೇ ಬೇಕು. ಈಗ ಇವರಿಬ್ಬರು ಕಚ್ಚಾಡ್ತಿದ್ರೆ ಭಾರತ ಯಾರ ಪರ ನಿಲ್ಲಬೇಕು? ಜಗತ್ತಿನ ದೊಡ್ಡಣ್ಣ ಅಮೆರಿಕ ಇಸ್ರೇಲ್ ಪರ ನಿಲ್ಲಿ ಅಂತ ನಮ್ಮ ಮೇಲೆ ಪ್ರೆಷರ್ ಹಾಕ್ತಿದೆ. ಆದರೆ ಭಾರತ ಮಾತ್ರ ಇಲ್ಲಿ ಅತಿ ದೊಡ್ಡ ಚಾಣಕ್ಯ ನೀತಿ ಪ್ರದರ್ಶಿಸ್ತಿದೆ. ನಾವು ಇಸ್ರೇಲ್ನ ಸೆಲ್ಫ್ ಡಿಫೆನ್ಸ್ ಹಕ್ಕನ್ನು ಬೆಂಬಲಿಸ್ತೀವಿ, ಆದರೆ ಇರಾನ್ ಮೇಲಿನ ಪೂರ್ತಿ ದಾಳಿಯನ್ನು ಒಪ್ಪಲ್ಲ ಅಂತ ಸೀರಿಯಸ್ ಆಗಿ ಹೇಳ್ತಿದ್ದೀವಿ. ಈ ಯುದ್ಧದಿಂದ ನಮಗೆ ಎರಡು ದೊಡ್ಡ ತಲೆನೋವಿದೆ. ಒಂದು ಪೆಟ್ರೋಲ್ ಬೆಲೆ ಏರಿಕೆ, ಇನ್ನೊಂದು ಅಲ್ಲಿರುವ ಲಕ್ಷಾಂತರ ಭಾರತೀಯರ ಸುರಕ್ಷತೆ. ಭಾರತ ಇವತ್ತು ಹೇಗಿದೆ ಅಂದರೆ, ಒಂದು ಕಡೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಜೊತೆ ಮಾತಾಡ್ತೀವಿ, ಇನ್ನೊಂದು ಕಡೆ ಇರಾನ್ ಲೀಡರ್ಗಳ ಜೊತೆಗೂ ಲೈನ್ ಓಪನ್ ಇಟ್ಟಿದ್ದೀವಿ. ಈ ಯುದ್ಧವನ್ನು ನಿಲ್ಲಿಸೋ ಶಕ್ತಿ ಇರೋದು ಭಾರತಕ್ಕೆ ಮಾತ್ರ ಅಂತ ಇವತ್ತು ಜಗತ್ತು ನಂಬುತ್ತಿದೆ. ಅಮೆರಿಕದ ಟ್ರಂಪ್ ಕೂಡ ಮೋದಿಯವರಿಗೆ ಗಾಜಾ ಮತ್ತು ಇರಾನ್ ಬೆಂಕಿ ಆರಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಬಾಸ್, ಈ ರಕ್ತಪಾತದ ಮಧ್ಯೆ ಭಾರತ ಇವತ್ತು ಶಾಂತಿಯ ದೂತನಾಗಿ ನಿಂತಿದೆ. ಆದರೆ ನಮ್ಮ ಸ್ವಂತ ಹಿತಾಸಕ್ತಿಯನ್ನ ಮಾತ್ರ ಒಂದು ಚೂರು ಬಿಟ್ಕೊಡ್ತಿಲ್ಲ. 2026ರಲ್ಲಿ ಫೆಬ್ರವರಿಯಲ್ಲಿ ಮೋದಿಯವರು ಜೆರೂಸಲೇಮ್ಗೆ ಹೋದಾಗ ಇಸ್ರೇಲ್ ಸಂಸತ್ತಿನಲ್ಲಿ ನಿಂತು ಭಯೋತ್ಪಾದನೆ ವಿರುದ್ಧ ನಾವಿಬ್ರು ಒಂದೇ ಅಂತ ಗುಡುಗಿದ್ರು. ರಷ್ಯಾದಿಂದ ಶಸ್ತ್ರಾಸ್ತ್ರ ಬರೋದು ಸ್ವಲ್ಪ ಕಮ್ಮಿ ಆದಾಗ ನಮಗೆ ಬೇಕಾದ ಹೈಟೆಕ್ ಗನ್ಗಳು, ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಕೊಟ್ಟು ಬೆನ್ನಿಗೆ ನಿಂತಿದ್ದು ಇದೇ ಇಸ್ರೇಲ್. ಬರೀ ಗನ್ ಅಷ್ಟೇ ಅಲ್ಲ, AI ಅಂದರೆ ಕೃತಕ ಬುದ್ಧಿಮತ್ತೆ ಇರಲಿ, ವ್ಯವಸಾಯಕ್ಕೆ ಬೇಕಾದ ನೀರು ನಿರ್ವಹಣೆ ಇರಲಿ, ಎಲ್ಲದರಲ್ಲೂ ಈ ದೋಸ್ತಿ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಆದರೆ ಇಲ್ಲಿರೋ ಅಸಲಿ ಗೇಮ್ ಅಂದರೆ, ಒಂದು ಕಡೆ ಇಸ್ರೇಲ್ ಜೊತೆ ಇಷ್ಟೊಂದು ಕ್ಲೋಸ್ ಆಗಿದ್ರೂ ಭಾರತ ಕೊಳ್ಳಿ ರಾಷ್ಟ್ರಗಳನ್ನು ಯಾವತ್ತೂ ಕೈಬಿಟ್ಟಿಲ್ಲ. ನೋಡಿ, UAE ಜೊತೆ 2032ರಷ್ಟೊತ್ತಿಗೆ $200 ಬಿಲಿಯನ್ ವ್ಯಾಪಾರ ಮಾಡೋ ಸ್ಕೆಚ್ ಆಲ್ರೆಡಿ ರೆಡಿಯಾಗಿದೆ. ನಮಗೆ ಬೇಕಾದ ಗ್ಯಾಸ್ ಮತ್ತು ಪೆಟ್ರೋಲ್ಗೆ ಆ ಅರಬ್ ದೇಶಗಳೇ ಅಲ್ವಾ ಗತಿ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಸೌದಿ ಅರೇಬಿಯಾ ಪಾಕಿಸ್ತಾನದ ಜೊತೆ ಸೇರಿ ನಾವಿಬ್ಬರು ಒಂದೇ ಅಂತ ಡಿಫೆನ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೂ ಭಾರತ ಮಾತ್ರ ಗಾಬಲಿಯಾಗಿಲ್ಲ. ನಾವದಕ್ಕೆ ಪ್ರತಿಯಾಗಿ ಕೊಳ್ಳಿ ರಾಷ್ಟ್ರಗಳ ಜೊತೆ ವ್ಯಾಪಾರವನ್ನು ಇನ್ನೂ ದೊಡ್ಡದು ಮಾಡ್ತಾ ಇದ್ದೀವಿ.
ಸಿಂಪಲ್ ಆಗಿ ಹೇಳಬೇಕಂದ್ರೆ ನಮಗೆ ಇಂಧನ ಬೇಕಾದಾಗ ಅರಬ್ ದೇಶಗಳು ಬೇಕು, ಎದುರಾಳಿಗೂ ತಕ್ಕ ಉತ್ತರ ಕೊಡಕ್ಕೆ ಹೈಟೆಕ್ ಶಸ್ತ್ರಾಸ್ತ್ರ ಬೇಕಾದಾಗ ಇಸ್ರೇಲ್ ಬೇಕು. ಇವರಿಬ್ರು ಪರಸ್ಪರ ವಿರೋಧಿಗಳಾಗಿದ್ರೂ ನಮ್ಮ ಚದುರಂಗದಾಟದಲ್ಲಿ ಇಬ್ಬರನ್ನೂ ಒಂದೇ ಟೇಬಲ್ ಮೇಲೆ ಕೂರಿಸೋ ಕೆಪಾಸಿಟಿ ನಮಗಿದೆ. ಇದನ್ನೇ ರಿಯಲ್ ಪಾಲಿಟಿಕ್ಸ್ ಅನ್ನೋದು. ಇನ್ನು ಯುರೋಪ್ ವಿಷಯಕ್ಕೆ ಬರೋದಾದ್ರೆ, ಇಲ್ಲಿವರೆಗೂ ನಾವು ಬರೀ ಅಮೇರಿಕಾ ಅಥವಾ ರಷ್ಯಾ ಅಂತ ಬಡ್ದಾಡ್ತಿದ್ವಿ. ಆದರೆ ಈಗ ಸೀನು ಪೂರ್ತಿ ಚೇಂಜ್ ಆಗಿದೆ. ಈ ಯುರೋಪ್ ಇದೆಯಲ್ಲ, ಇವತ್ತು ಅಲ್ಲಿ ದೊಡ್ಡ ಹಬ್ಬನೇ ನಡೀತಿದೆ ಅಂದ್ರೆ ತಪ್ಪಿಲ್ಲ. ದಶಕಗಳಿಂದ ಅಂದರೆ ಸುಮಾರು 20 ವರ್ಷಗಳಿಂದ ಎಳೆದಾಡ್ತಿದ್ದ ಮುಕ್ತ ವ್ಯಾಪಾರ ಒಪ್ಪಂದ FTA ಅನ್ನೋ ಆಟಕ್ಕೆ 2026ರ ಜನವರಿಯಲ್ಲಿ ಕೊನೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇದನ್ನು ಸುಮ್ಮನೆ ಒಪ್ಪಂದ ಅನ್ಬೇಡಿ, ಎಕ್ಸ್ಪರ್ಟ್ಸ್ಗಳೆಲ್ಲ ಇದನ್ನು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೀತಿದ್ದಾರೆ. ಅಂದರೆ ಇದು ಎಲ್ಲ ವ್ಯಾಪಾರಗಳಿಗೂ ತಾಯಿ ಇದ್ದ ಹಾಗೆ. ಯುರೋಪ್ನ ದೊಡ್ಡ ದೊಡ್ಡ ದೇಶಗಳಾದ ಜರ್ಮನಿ, ಫ್ರಾನ್ಸ್ ಇವರಿಗೆಲ್ಲ ಈಗ ಒಂದು ವಿಷಯ ಪಕ್ಕಾ ಅರ್ಥ ಆಗಿದೆ. ಬರೀ ಚೀನಾನ ನಂಬ್ಕೊಂಡಿದ್ರೆ ಯಾವತ್ತಾದರೂ ಒಂದಿನ ಕೈ ಕೊಡುತ್ತೆ ಅಂತ. ಹಾಗಾಗಿ ಅವರು ಚೀನಾಗೆ ಆಲ್ಟರ್ನೇಟಿವ್ ಆಗಿ ಒಂದು ದೊಡ್ಡ ಮಾರ್ಕೆಟ್ ಹುಡುಕ್ತಾ ಇದ್ರು. ಅದಕ್ಕೆ ಅವರಿಗೆ ಕಂಡಿದ್ದೇ ನಮ್ಮ ಇಂಡಿಯಾ. ಇತ್ತ ನಮಗೂ ಕೂಡ ಅಮೆರಿಕದ ಮೇಲೆ ಜಾಸ್ತಿ ಡಿಪೆಂಡ್ ಆಗೋದು ಇಷ್ಟ ಇಲ್ಲ. ಅಮೆರಿಕದವರು ಯಾವಾಗ ಸುಂಕ ಜಾಸ್ತಿ ಮಾಡ್ತಾರೋ, ಯಾವಾಗ ನಮಗೆ ಟಾರ್ಗೆಟ್ ಮಾಡ್ತಾರೋ ಅನ್ನೋ ಭಯ ಇರೋದ್ರಿಂದ ಯುರೋಪ್ ಅನ್ನೋದು ನಮಗೆ ಒಂದು ಸೇಫ್ ಬ್ಯಾಕಪ್ ಥರ ಕಾಣ್ತಿದೆ. ಇಲ್ಲಿರೋ ಗತ್ತು ನೋಡಿ, ಈ ಒಪ್ಪಂದ ಎಷ್ಟೊಂದು ಇಂಪಾರ್ಟೆಂಟ್ ಅಂದರೆ, ಯುರೋಪಿಯನ್ ಯೂನಿಯನ್ನ ದೊಡ್ಡ ಲೀಡರ್ಗಳಾದ ಉರ್ಸುಲಾ ವಾನ್ ಡೆರ್ ಲೆಯನ್ ಮತ್ತು ಆಂಟೋನಿಯೋ ಕೋಸ್ಟಾ ಅವರೇ ಸ್ವತಃ ನವದೆಹಲಿಗೆ ಬಂದು ಈ ಡೀಲ್ ಫೈನಲ್ ಮಾಡಿದರು. ಅಷ್ಟೇ ಅಲ್ಲ, ನಮ್ಮ 2026ರ ಗಣರಾಜ್ಯೋತ್ಸವ ಪರೇಡ್ಗೆ ಇವರೇ ಚೀಫ್ ಗೆಸ್ಟ್ ಆಗಿ ಬಂದಿರೋದು ಅಂದರೆ ಜಗತ್ತಿನ ವೇದಿಕೆಯಲ್ಲಿ ಯುರೋಪ್ ನಮಗೆ ಎಷ್ಟು ಬೆಲೆ ಕೊಡ್ತಿದೆ ಅಂತ ನೀವೇ ಊಹಿಸ್ಕೊಳ್ಳಿ. ಜರ್ಮನಿಯಿಂದ ಹೈಟೆಕ್ ತಂತ್ರಜ್ಞಾನ ಇರಲಿ, ಫ್ರಾನ್ಸ್ ಜೊತೆಗಿನ ನ್ಯೂಕ್ಲಿಯರ್ ಮತ್ತು ಡಿಫೆನ್ಸ್ ಅಗ್ರಿಮೆಂಟ್ಗಳಿರಲಿ, ಇಂಡಿಯಾ ಈಗ ಯುರೋಪ್ನ ತನ್ನ ತೆಕ್ಕೆಗೆ ಪೂರ್ತಿಯಾಗಿ ಹಾಕ್ಕೊಂಡಿದೆ. ರಷ್ಯಾದ ಜೊತೆ ನಾವು ವ್ಯವಹಾರ ಮಾಡೋದಕ್ಕೆ ಯುರೋಪ್ಗೆ ಸ್ವಲ್ಪ ಹೊಟ್ಟೆ ಉರಿ ಇರೋದು ನಿಜ, ಆದರೆ ಈ ವ್ಯಾಪಾರ ಅನ್ನೋದು ಅದೆಲ್ಲವನ್ನು ಸೈಡ್ಗೆ ತಳ್ಳಿಬಿಟ್ಟಿದೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಯುರೋಪ್ ಈಗ ನಮ್ಮ ಬೆನ್ನಿಗೆ ನಿಂತಿರೋ ಒಂದು ದೊಡ್ಡ ಆರ್ಥಿಕ ಗೋಡೆ. ಅಮೆರಿಕದ ಜೊತೆಗಿನ ಸಂಬಂಧ ಇದೆಯಲ್ಲ, ಇದೊಂಥರ ಉರಿಯೋ ಬೆಂಕಿ ಇದ್ದ ಹಾಗೆ. ಕೈ ಕಾಯಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ಮೈ ಮರೆತರೂ ಸುಟ್ಬಿಡುತ್ತೆ. 2025ರಲ್ಲಿ ಟ್ರಂಪ್ ಆಡಳಿತ ಬಂದ ಮೇಲೆ ಇಂಡಿಯಾದ ಮೇಲೆ ನಾನಾ ರೀತಿ ಒತ್ತಡ ಹಾಕಿದ್ರು. ನಮ್ಮ ದೇಶದ ಸರಕುಗಳ ಮೇಲೆ ಬರೋಬ್ಬರಿ 50% ಸುಂಕ ಹಾಕಿ, ನೀವು ನಮಗೆ ಮಿತ್ರರಲ್ಲ, ವ್ಯಾಪಾರದಲ್ಲಿ ಎದುರಾಳಿಗಳು ಅನ್ನೋ ರೇಂಜ್ಗೆ ಸೀನ್ ಕ್ರಿಯೇಟ್ ಮಾಡಿದ್ರು. ಆವಾಗ ಇಂಡಿಯಾ ಕೂಡ ಸುಮ್ಮನೆ ಕೂರಲಿಲ್ಲ. ಪ್ರಧಾನಿ ಮೋದಿಯವರು ಕೆಲವು ಗ್ಲೋಬಲ್ ಸಮಿಟ್ಗಳನ್ನ ಸ್ಕಿಪ್ ಮಾಡಿ ಅಮೆರಿಕಕ್ಕೆ ತಮ್ಮದೇ ಶೈಲಿಯಲ್ಲಿ ಟಾಂಗ್ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಅತ್ತ ಅಮೆರಿಕದವರು ಪಾಕಿಸ್ತಾನದ ಆರ್ಮಿ ಚೀಫ್ನ ವೈಟ್ ಹೌಸ್ಗೆ ಕರೆಸಿ ನಮಗೆ ಸ್ವಲ್ಪ ಉರಿ ಹಚ್ಚೋಕೆ ನೋಡಿದ್ರು. ಆದರೆ 2026ರ ಹೊತ್ತಿಗೆ ಅಮೆರಿಕಕ್ಕೂ ಒಂದು ವಿಷಯ ಪಕ್ಕಾ ಅರ್ಥ ಆಯಿತು. ಭಾರತನ ಎದುರು ಹಾಕ್ಕೊಂಡ್ರೆ ಏಷ್ಯಾದಲ್ಲಿ ಅವರ ಆಟ ನಡೆಯಲ್ಲ ಅಂತ. ಹಾಗಾಗಿ ಫೆಬ್ರವರಿ 2026ರಲ್ಲಿ ಟ್ರಂಪ್ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಪಾಸ್ ಮಾಡಿ ಇಂಡಿಯಾ ಮೇಲೆ ಹಾಕಿದ್ದ ಆ 25% ಎಕ್ಸ್ಟ್ರಾ ಸುಂಕವನ್ನು ಪೂರ್ತಿ ಕಿತ್ತಾಕಿದ್ರು. ಆದರೆ ಇಲ್ಲೊಂದು ದೊಡ್ಡ ಕಂಡೀಷನ್ ಇತ್ತು. ನೀವು ರಷ್ಯಾದಿಂದ ಕಚ್ಚಾ ತೈಲ ತರೋದನ್ನು ನಿಲ್ಲಿಸಬೇಕು ಮತ್ತು ನಮ್ಮ ಹತ್ರ ದೊಡ್ಡ ಮಟ್ಟದ ಡಿಫೆನ್ಸ್ ಡೀಲ್ ಮಾಡ್ಕೋಬೇಕು ಅಂತ. ನಾವು ಕೂಡ ಇಲ್ಲಿ ನಮ್ಮದೇ ಆದ ಆಟ ಆಡಿದ್ದೀವಿ. ನಾವು ಅಮೆರಿಕದ ಜೊತೆ ಸೇರಿ ಮುಂದಿನ 5 ವರ್ಷಗಳಲ್ಲಿ $500 ಬಿಲಿಯನ್ ವ್ಯಾಪಾರ ಮಾಡೋ ಪ್ರಾಮಿಸ್ ಮಾಡಿದ್ದೀವಿ. ಅಷ್ಟೇ ಅಲ್ಲ, ನಮ್ಮ ನ್ಯೂಕ್ಲಿಯರ್ ಪವರ್ ಸೆಕ್ಟರ್ ಮತ್ತು ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಅಮೆರಿಕದ ಕಂಪನಿಗಳು ಬಂಡವಾಳ ಹೂಡೋಕೆ ರೂಟ್ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ. ಅಂದರೆ ನಮಗೆ ನಮ್ಮ ಬಿಸ್ನೆಸ್ ಮುಖ್ಯ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಕೊಟ್ಟಿದ್ದೀವಿ. ಇನ್ನು ಇದೇ ಹೊತ್ತಿನಲ್ಲಿ ಕೆನಡಾ ಜೊತೆಗಿನ ಕಥೆ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. 2023ರ ಹತ್ಯೆಯಿಂದ ಹಿಡಿದು ಖಲಿಸ್ತಾನಿ ಇಶ್ಯೂವರೆಗೂ ಎರಡೂ ದೇಶಗಳ ನಡುವೆ ಕೆಂಡದಂಥ ವಾತಾವರಣ ಇತ್ತು. ಆದರೆ 2026ರ ಆರಂಭದಲ್ಲಿ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನೆ 8 ವರ್ಷಗಳ ನಂತರ ಇಂಡಿಯಾಗೆ ಬಂದು ದೊಡ್ಡ ಮಟ್ಟದ ರೀಸೆಟ್ ಪ್ಲಾನ್ ಹಾಕಿದ್ದಾರೆ. ಕೆನಡಾಗೂ ಕೂಡ ಅಮೆರಿಕದ ಅತಿರೇಕದ ನೀತಿಗಳಿಂದ ಸಾಕಾಗಿ ಹೋಗಿದೆ. ಅವರಿಗೆ ಬೇರೆ ಮಾರ್ಕೆಟ್ ಬೇಕು. ನಮಗೂ ಕೂಡ ಕೆನಡಾದಲ್ಲಿರುವ ಎನರ್ಜಿ ಮತ್ತು ಕ್ರಿಟಿಕಲ್ ಮಿನರಲ್ಸ್ ಮೇಲೆ ಕಣ್ಣಿದೆ. ಹಾಗಾಗಿ ಹಳೆ ಜಗಳಗಳನ್ನ ಸೈಡ್ಗೆ ಇಟ್ಟು ವ್ಯಾಪಾರ ಅಂದರೆ ವ್ಯಾಪಾರ, ಜಗಳ ಅಂದರೆ ಜಗಳ ಅನ್ನೋ ರೇಂಜ್ಗೆ ಇಂಡಿಯಾ ಮತ್ತು ಕೆನಡಾ ಈಗ ಕೈ ಜೋಡಿಸಿವೆ. ಇದನ್ನೇ ಬಾಸ್ ಚಾಣಕ್ಯ ನೀತಿ ಅನ್ನೋದು. ಯಾರೂ ಕೂಡ ಶಾಶ್ವತ ವೈರಿಗಳಲ್ಲ, ಯಾರೂ ಕೂಡ ಶಾಶ್ವತ ಮಿತ್ರರಲ್ಲ. ಇನ್ನು ಇಷ್ಟೆಲ್ಲ ಹೇಳಿದ ಮೇಲೆ ನಮ್ಮ ಮನೆ ಮುಂದಿರೋ ಕಾಂಪೌಂಡ್ ಕಿರಿಕಿ ಹೇಳದೆ ಆಗಿರೋಕ್ಕಾಗುತ್ತಾ? ನಮ್ಮ ದಕ್ಷಿಣ ಏಷ್ಯಾದಲ್ಲಿ ಯಾವಾಗಲೂ ಬೆಂಕಿ ಉರಿತಾನೇ ಇರುತ್ತೆ. ಪಾಕಿಸ್ತಾನದ ಜೊತೆಗಿನ ಕಥೆ ನಿಮ್ಗಳಿಗೆ ಗೊತ್ತಿದೆ. 2025ರಲ್ಲಿ ಕಾಶ್ಮೀರದಲ್ಲಿ ಆ ಉಗ್ರರ ದಾಳಿ ಆದಮೇಲೆ ಭಾರತ ಸುಮ್ಮನೆ ಕೂರಲಿಲ್ಲ. ಭಯೋತ್ಪಾದಕರ ಅಡ್ಡೆ ಮೇಲೆ ಆಪರೇಷನ್ ಸಿಂಧೂರ ಮಾಡಿ ಪ್ರಿಸಿಷನ್ ಏರ್ ಸ್ಟ್ರೈಕ್ ಮೂಲಕ ಸರಿಯಾಗಿಯೇ ಬುದ್ಧಿ ಕಲಿಸಿದೆ. ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂದರೆ ಅಮೆರಿಕ ಮತ್ತು ಸೌದಿ ಅರೇಬಿಯಾ ಇಬ್ಬರೂ ಸೇರಿ ಪಾಕಿಸ್ತಾನದ ಜೊತೆ ಮತ್ತೆ ದೋಸ್ತಿ ಮಾಡ್ತಿರೋದು ನಮಗೆ ಸ್ವಲ್ಪ ತಲೆನೋವು ತಂದಿದೆ. ಅಮೆರಿಕದವರು ಪಾಕಿಸ್ತಾನದ ಜನರಲ್ಗಳನ್ನ ವೈಟ್ ಹೌಸ್ಗೆ ಕರೆಸಿ ಸತ್ಕಾರ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಯಾವುದೋ ಒಂದು ಹೊಸ ಸ್ಕೆಚ್ ನಡೀತಿದೆ ಅಂತಲೇ ಅರ್ಥ.
ಆದರೆ ಭಾರತ ಇಲ್ಲಿ ಸುಮ್ಮನೆ ಕೂತಿಲ್ಲ. ನಾವು ಅಫ್ಘಾನಿಸ್ತಾನದಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀವಿ. ತಾಲಿಬಾನ್ ಅಂದರೆ ನಮ್ಗೆ ಇಷ್ಟ ಇಲ್ಲದಿರಬಹುದು, ಆದರೆ ಪ್ರಾಯೋಗಿಕವಾಗಿ ಯೋಚನೆ ಮಾಡಿದರೆ ಅಲ್ಲಿ ನಾವು ಇರಲೇಬೇಕು. ಯಾಕಂದರೆ ಅಲ್ಲಿ ನಾವು ಬಿಟ್ಟ ಜಾಗವನ್ನು ಪಾಕಿಸ್ತಾನ ಅಥವಾ ಚೀನಾ ಆಕ್ರಮಿಸ್ಕೊಳ್ಬಾರ್ದು ಅಲ್ವಾ. ಅದಕ್ಕೆ ನಾವು 2025ರಲ್ಲಿ ಕಾಬೂಲ್ನಲ್ಲಿ ನಮ್ಮ ರಾಯಭಾರ ಕಚೇರಿಯನ್ನು ಫುಲ್ ಫ್ಲೆಜ್ಡ್ ಆಗಿ ಓಪನ್ ಮಾಡಿದ್ದೀವಿ. ತಾಲಿಬಾನ್ ವಿದೇಶಾಂಗ ಮಂತ್ರಿ ನವದೆಹಲಿಗೆ ಬಂದು ನಮ್ಮ ಮಂತ್ರಿಗಳ ಜೊತೆ ಮಾತಾಡಿದ್ದಾರೆ ಅಂದರೆ ಪಾಕಿಸ್ತಾನಕ್ಕೆ ಅಲ್ಲಿ ನಡುಕ ಶುರುವಾಗಿದೆ ಅಂತಲೇ ಅರ್ಥ. ಅಲ್ಲಿರೋ ಭೂಕಂಪದ ಸಂತ್ರಸ್ತರಿಗೆ ನಾವು ಔಷಧಿ, ಆಹಾರ ಕಳಿಸಿ ಜನರ ಮನಸ್ಸು ಗೆದ್ದಿದ್ದೀವಿ. ಇದು ಕೇವಲ ಮಾನವೀಯತೆ ಅಲ್ಲ ಬಾಸ್, ಇದು ನಮ್ಮ ದೇಶದ ಮೇಲೆ ಅಲ್ಲಿಂದ ಯಾವುದೇ ಅಟ್ಯಾಕ್ ಆಗಬಾರದು ಅನ್ನುವ ದೂರದೃಷ್ಟಿ. ಇನ್ನು ಆ ಚೀನಾ ವಿಚಾರಕ್ಕೆ ಬರೋಣ. 2020ರ ಹಿಮಾಲಯದ ಗಡಿ ಸಂಘರ್ಷ ನಾವು ಯಾರೂ ಮರ್ತಿಲ್ಲ. ಆದರೆ 2025ರ ಆಗಸ್ಟಲ್ಲಿ ಜೈಶಂಕರ್ ಮತ್ತು ವಾಂಗಿ ಮುಖಾಮುಖಿಯಾಗಿ ಮಾತಾಡಿ ನಾವಿಬ್ಬರೂ ಎದುರಾಳಿಗಳಲ್ಲ, ಪಾಲುದಾರರಾಗೋಣ ಅಂತ ಒಂದು ಹೊಸ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಗಡಿಯಲ್ಲಿರೋ ಸೈನ್ಯವನ್ನು ಹಿಂದೆ ತಗೊಳ್ಳೋಕೆ ಒಪ್ಕೊಂಡಿದ್ದಾರೆ. ಇದನ್ನ ನೋಡಿ ಜಗತ್ತೇ ಬೆರಗಾಗಿದೆ. ಒಂದು ಕಡೆ ಕ್ವಾಡ್ ಮೂಲಕ ಅಮೆರಿಕದ ಜೊತೆ ಸೇರಿ ಚೀನಾನ ಕಟ್ಟಾಕೋಕ್ ನೋಡ್ತೀವಿ, ಇನ್ನೊಂದು ಕಡೆ ಅದೇ ಚೀನಾ ಜೊತೆ ಶೃಂಗಸಭೆಯಲ್ಲಿ ಕೂತು ಶಾಂತಿ ಮಾತಾಡ್ತೀವಿ. ಇದನ್ನೇ ಬಾಸ್ ಮಲ್ಟಿ ಅಲೈನ್ಮೆಂಟ್ ಅನ್ನೋದು. ಸಿಂಪಲ್ ಆಗಿ ಹೇಳಬೇಕಂದ್ರೆ ಬಾಸ್, 2026ರಲ್ಲಿ ಭಾರತ ಅಂದರೆ ಬರೀ ಒಂದು ದೇಶ ಅಲ್ಲ, ಅದೊಂದು ಪವರ್ ಹೌಸ್. ರಷ್ಯಾದ ಪುಟಿನ್ ಅವರನ್ನ ಕರೆದು ಮಾತಾಡಿಸ್ತೀವಿ, ಯುರೋಪ್ ಲೀಡರ್ಗಳನ್ನ ಚೀಫ್ ಗೆಸ್ಟ್ ಆಗಿ ಕೂರಿಸ್ಕೊಳ್ತೀವಿ, ಅತ್ತ ಚೀನಾದ ಶಿ ಜಿನ್ಪಿಂಗ್ ಜೊತೆಗೂ ಟೇಬಲ್ ಮೇಲೆ ಕೂರ್ತೀವಿ. ಜಗತ್ತು ಹೇಗೆ ಬದಲಾಗಲಿ, ನಮಗೆ ನಮ್ಮ ದೇಶದ ಹಿತಾಸಕ್ತಿ ಮುಖ್ಯ. ಚದುರಂಗದ ಬೋರ್ಡ್ ಮೇಲೆ ಇವತ್ತು ಪ್ರತಿಯೊಂದು ದೇಶವೂ ನಮ್ಮ ಮೂವ್ ನೋಡಿ ತಮ್ಮ ಮುಂದಿನ ಕಾಯಿ ಇಡಬೇಕಾದ ಪರಿಸ್ಥಿತಿ ಬಂದಿದೆ. ಇದೇ ನೋಡಿ ಅಸಲಿ ವಿಶ್ವಗುರು ಅಂದ್ರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಇವತ್ತಿನ ಭಾರತದ ಅಸಲಿ ಪವರ್ ಮತ್ತು ಗತ್ತು. ಈ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಜೊತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.